ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ನೀಡಲ್ ವರ್ಕ್. ನಾನಿಲ್ಲಿ ತೋರಿಸ್ತಾ ಇರೋವಂಥ ಜುಮ್ಕಾ ಡಿಸೈನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ತುಂಬ ಈಸಿಯಾಗಿ ಮಾಡೋವಂಥದ್ದು ಈ ಡಿಸೈನ್. ನೋಡಿ, ಸ್ಯಾರಿ ಪಲ್ಲು ಕಲರ್ ಬಂದು ಗ್ರೀನ್ ಕಲರ್ ಇದೆ ಮತ್ತು ಫುಲ್ ಬಾಡಿ ಬಂದು ಪೀಚ್ ಕಲರ್ ಮಲ್ಟಿ ಕಲರಲ್ಲಿದೆ. ನಾನಿಲ್ಲಿ ಗ್ರೀನು ಆ್ಯಂಡ್ ಪೀಚ್ ಕಲರ್ ಕಾಂಬಿನೇಷನ್ನ ತೊಗೊತಾ ಇದ್ದೀನಿ. ಹಾಗೂ ಈ ಡಿಸೈನ್ ಮಾಡೋದಕ್ಕೆ ಈ ಥರ ಸ್ಮಾಲ್ ಕ್ಯಾಪ್ ಬೀಡನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಈ ಡಿಸೈನ್ ಮಾಡೋದಕ್ಕೆ ನಾನು 15 ಎಳೆ ದಾರನ ಸುತ್ತಿ ರೆಡಿ ಇಟ್ಕೊಂಡಿದ್ದೆ. ಅದನ್ನು ಈ ಕ್ಯಾಪಿಗೆ ನಾನು ಒಂದು ಸೈಡು ಗಮ್ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಮತ್ತು ಇನ್ನು ಒಂದು ಸೈಡ್ ಬಂದು ಗಮ್ ಹಾಕಿ ಸ್ವಲ್ಪ ಶಾರ್ಪಾಗಿ ಬರೋ ಥರ ದಾರಾನ ಗಮ್ ಹಾಕಿ ರೆಡಿ ಮಾಡ್ಕೊಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ನೆಕ್ಸ್ಟ್ ಡಿಸೈನ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ನಾನಿಲ್ಲಿ ಗಮ್ ಹಾಕಿ ಅಂಟಿಸ್ಕೊಂಡಿದ್ದೆ, ಡ್ರೈ ಆಗಿದೆ. ಈ ಬೀಡ್ಸ್ನ ನಾನು ಸುತ್ತಾ ಇದ್ದೀನಿ. ನೋಡಿ, ನಾವು ಯಾವ ಸೈಡು ಗಮ್ ಹಾಕಿದೆ ಆದ್ದರಿಂದ ಆ ಹೋಲೊಳಗೆ ದಾರಾನ ಆ ಕ್ಯಾಪು ಏನು ಪ್ಲಾಸ್ಟಿಕ್ ಬೀಡಿದೆ ಅದು ಫಿಲ್ ಆಗೋ ಥರ ನಾವು ಸುತ್ತಾ ಬರಬೇಕು. ನೀವು ಸುತ್ತಬೇಕಾದ್ರೆ ಅದು ಏನು ಪ್ಲಾಸ್ಟಿಕ್ ಬೀಡ್ ಇದೆ ಅಲ್ಲ, ಅದು ಕಾಣಿಸ್ಬಾರ್ದು. ಪಕ್ಕನೇ ಗ್ಯಾಪ್ ಕೊಡ್ತೇನೆ ಈ ಥರ ದಾರಾನ ಸುತ್ತಾ ಹೋಗಿ. ನಾನಿಲ್ಲಿ ಈ ಬೀಡನ್ನ ಸ್ಮಾಲ್ ಸೈಜ್ ಬೀಡನ್ನ ಯೂಸ್ ಮಾಡಿದ್ದೀನಿ, ಕ್ಯಾಪ್ನ. ನಿಮಗೆ ಇನ್ನೂ ಸೈಜು ದೊಡ್ಡದಾಗಬೇಕು ಅಂದರೆ ಇನ್ನೂ ದೊಡ್ಡ ಸೈಜು ಕೂಡ ಸಿಗುತ್ತೆ, ನೀವು ಅದರಲ್ಲೂ ಕೂಡ ಟ್ರೈ ಮಾಡ್ಬೋದು. ಮತ್ತು ಈಸಿಯಾಗಿ ಮಾಡೋವಂಥದ್ದು ಡಿಸೈನ್ ಇದು. ನೀವು ಬರೀ ಕ್ಯಾಪ್ ಒಂದು ಸುತ್ತಿ ರೆಡಿ ಇಟ್ಕೊಂಡಿದ್ರೆ ಆರಾಮಾಗಿ ನೀವು ಡೈರೆಕ್ಟಿಗೆ ಸ್ಯಾರಿಗೂ ಕೂಡ ಅಟ್ಯಾಚ್ ಮಾಡ್ಬೋದು. ಯಾರೇ ಆದರೂ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಈ ಡಿಸೈನ್ ಮಾಡಬೇಕಾದ್ರೆ ದಾರ ಸುತ್ತಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಫಿಂಗರು ಸಪೋರ್ಟಿಗಿರಬೇಕು. ಇಲ್ಲಾಂದರೆ ಈ ಡಿಸೈನು ತುಂಬ ಲೂಸ್ ಆಗಿ ಬರುತ್ತೆ. ನಾವು ಹೇಗೆ ಸುತ್ತೀವಿ ಅದ್ರ ಮೇಲೆ ಬೆರಳನ್ನ ಇಟ್ಟು ಟೈಟಾಗಿ ದಾರಾನ ಸುತ್ತಾ ಹೋಗಬೇಕು. ತುಂಬ ಈಸಿ ಡಿಸೈನು, ಯಾರೇ ಆದರೂ ಕೂಡ ಟ್ರೈ ಮಾಡ್ಬೋದು. ಬಿಗ್ನರ್ಸ್ ಕೂಡ ಮಾಡ್ಬೋದು ಈ ಡಿಸೈನ್ನ. ಮತ್ತು ನೀವು ದಾರಾನ ಸುತ್ತಬೇಕಾದ್ರೆ ಒಂದೇ ಪಕ್ಕನೇ ಸುತ್ತಾ ಹೋಗಬೇಡಿ. ಆ ದಾರಾನ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಹೋಗಿ, ಇಲ್ಲಾಂದರೆ ಹೋಲು ನಿಮಗೆ ಜಾಸ್ತಿ ಫಿಲ್ ಆಗಿಬಿಡತ್ತೆ. ನಾನು ಸುತ್ತಕೊಂಡು ನೋಡಿ ಒಳಗೆ ನಾನು ಗಮ್ ಹಾಕಿ ಲಾಸ್ಟ್ ದಾರಾನ ನಾನು ಅಂಟಿಸ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಕಟ್ ಮಾಡ್ಕೊಂಡ್ಮೇಲೆ ಈ ಕ್ಯಾಪು ನೋಡಿ ಈ ಥರ ಬರುತ್ತೆ. ಫಿನಿಶಿಂಗು ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೇನೇ ಒಳಗಡೆ ಅಂಟಿಸೋದಿದ್ರು ಒಳಗಡೆ ಬರುತ್ತೆ, ಮೇಲ್ಗಡೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಡಬಲ್ ಕಲರ್ ಕಾಂಬಿನೇಷನಲ್ಲಿ ಈ ಸ್ಯಾರಿಗೆ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಟೋಟಲು 28 ಪೀಸಸ್ನ ದಾರಾನ ಸುತ್ತಿ ರೆಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ಯಾರಿಗೆ ಹೇಗೆ ಅಟ್ಯಾಚ್ ಮಾಡೋದು ನೋಡೋಣ ಬನ್ನಿ. ನಾನು ಸ್ಯಾರಿಗೆ ಅಟ್ಯಾಚ್ ಮಾಡೋದಕ್ಕೆ ಒಂದು ಸ್ಮಾಲ್ ಸೈಜು ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೂ ಕ್ಯಾಪ್ ಕೂಡ ಆ್ಯಂಟಿಕ್ ಬೀಡ್ಸಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಮೀಡಿಯಮ್ ಸೈಜು ಕ್ರಿಸ್ಟಲ್ ಬೀಡ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ಅಟ್ಯಾಚ್ ಮಾಡೋದಕ್ಕೆ ನಾನು ಎಮ್ಮಿಂಗ್ ಸೂಜಿಗೆ ನಾನು 2 ಎಳೆ ದಾರಾನ ನಾನು ಪೋಣಿಸ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಏನು ಆ್ಯಂಟಿಕ್ ಬೀಡ್ ತೊಗೊಂಡಿದ್ದೆ ಸ್ಮಾಲು, ಅದು ಫಸ್ಟ್ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಕ್ಯಾಪ್ನ ಉಲ್ಟಾ ಹಾಕ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೀವು ಯಾವ ಕ್ಯಾಪ್ ಆದರೂ ಯೂಸ್ ಮಾಡ್ಬೋದು, ಮೆಟಲ್ ಕ್ಯಾಪ್ ಕೂಡ ಸಿಗತ್ತೆ.
ನಾನು ಕ್ಯಾಪ್ ಆದಮೇಲೆ ಮತ್ತೆ ನಾನು ದಾರ ಸುತ್ತಿ ಏನು ರೆಡಿ ಇಟ್ಕೊಂಡಿದ್ದೆ ಆ ಕ್ಯಾಪ್ನ ನಾನು ಉಲ್ಟದಲ್ಲಿ ಹಾಕೊತಾ ಇದ್ದೀನಿ. ಒಂದು ಆ್ಯಂಟಿಕ್ ಬೀಡು, ಅದ್ರ ಮೇಲ್ಗಡೆ ಚಿಕ್ಕದು ಕ್ಯಾಪು ಅಥವಾ ಪ್ಲೇಟ್ ಥರ ಇರೋದು ಆ್ಯಂಟಿಕ್ ಬೀಡು, ಮತ್ತು ಅದಾದಮೇಲೆ ನಾನು ಏನು ದಾರ ಸುತ್ತಿ ರೆಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಈ 2 ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಇದು ಕ್ಯಾಪ್ ಒಳಗೆ ಕೂರೋದಕ್ಕೆ, ಒಂದು ಒಳಗೆ ಕೂತ್ರೆ ಇನ್ನು ಒಂದು ಸ್ವಲ್ಪ ಆಚೆ ಕಾಣುತ್ತೆ. ನಾನು ಹಾಗಾಗಿ 2 ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಕ್ರಿಸ್ಟಲ್ ಬೀಡನ್ನ ಬಿಟ್ಟು ಇನ್ನು ಒಂದ್ರ ಒಳಗೆ ಮತ್ತು ಕ್ಯಾಪು ಮತ್ತು ನಾನು ಬೀಡ್ಸ್ ಏನು ಹಾಕಿದ್ದೆ ಆ ಜಾಗಕ್ಕೆ ನಾನು ರಿಟನ್ನ ಸೂಜಿ ತೊಗೊಂಡು ಬರ್ತಾಯಿದ್ದೀನಿ. ನೋಡಿ, ನಾನು 2 ಕ್ರಿಸ್ಟಲ್ ಬೀಡಲ್ಲಿ ಒಂದು ಬೀಡು ಬಿಟ್ಟು ಇನ್ನು 2ನೇ ಬೀಡರೊಳಗೆ ರಿಟರ್ನ್ ಬರ್ತಾ ಇರೋದು. ನಿಮಗೆ 2 ಬೀಡ್ ಬೇಡ ಅಂದರೆ ನೀವು ಇನ್ನೂ ಸ್ವಲ್ಪ ದೊಡ್ಡ ಸೈಜಲ್ಲಿ 1 ಬೀಡ್ ಕೂಡ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಇದೆ. ಇದನ್ನು ಸ್ಯಾರಿಗೆ ನಾನಿಲ್ಲಿ ಬೇಸ್ ಲೈನ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕು ನೀವು ಬೇಸು ಕಂಬ ಡಿಸೈನು ಏನಾದರೂ ಹಾಕಿ ಅಟ್ಯಾಚ್ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಸ್ಯಾರಿಗೂ ಕೂಡ ಅಟ್ಯಾಚ್ ಮಾಡ್ಬೋದು. ನಾನಿಲ್ಲಿ ಸ್ಯಾರಿನ ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೀವು ಒಂದು 2-2.25 ಇಂಚಿಗೆ ಒಂದು ಪೀಸ್ನ ಅಟ್ಯಾಚ್ ಮಾಡ್ಬೋದು. ನಾನಿಲ್ಲಿ ಬೇಸ್ ಏನು ಹಾಕ್ಕೊಂಡಿದ್ದೆ ಅದರಲ್ಲಿ ನಾನು ಲೆಕ್ಕ ಹಾಕ್ಕೊಂಡು ಇದನ್ನು ಅಟ್ಯಾಚ್ ಮಾಡ್ತಾ ಇರೋದು. ನಾನು ಸ್ಯಾರಿನ ಉಲ್ಟಾ ಇಟ್ಕೊಂಡು ಈ ಡಿಸೈನ್ನ ಅಟ್ಯಾಚ್ ಮಾಡ್ತಾ ಇರೋದು ನೋಡಿ. ಸೂಜಿಯಿಂದ ನಾನು ದಾರಾನ ತಂದು ಫಸ್ಟು 2 ಸಲ ಗಂಟು ಹಾಕೊಳ್ಳಿ. ಇಲ್ಲಿ ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡ್ತಾ ಇರೋದೇನು ಅಂದರೆ ನಿಮಗೆ ಕಲರ್ ಬೇಗ ಶೇಡ್ ಆಗೋಲ್ಲ, ಲುಕ್ ವೈಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಟಿಕ್ ಬೀಡ್ಸು. ನಿಮಗೆ ಈ ಥರ ಮೆಟಲ್ ಬೀಡು ಕೂಡ ಸಿಗುತ್ತೆ. ಮೆಟಲಲ್ಲಿ ನಿಮಗೆ ಕ್ಯಾಪು ಮತ್ತು ಸ್ಮಾಲ್ ಬೀಡ್ಸು, ನೀವು ಅದು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ 2-3 ಸಲ ಗಂಟು ಹಾಕಿ ನಾನು ದಾರನ ಕಟ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಅದು ಹಿಂದೆ ಏನು ಗಂಟು ಹಾಕಿದ್ದೋ ಆ ಜಾಗದಲ್ಲಿ ಗಮ್ ಹಾಕ್ಕೊಳ್ಳಿ, ಏಕೆಂದರೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಗಮ್ ಹಾಕಿದ್ರೆ ನಿಮಗೆ ಕ್ಲೀನಾಗೆ ಕುತ್ಕೊಳ್ಳುತ್ತೆ. ನೋಡಿ, ನಾನು ಸ್ಯಾರಿಗೆ ಅಟ್ಯಾಚ್ ಮಾಡಿದಾಗ ಫೈನಲ್ ಲುಕ್ಕು ಈ ಥರ ಬರುತ್ತೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದೆ, ಹಾಗೂ ನಿಮಗೆ ಬ್ರೈಡಲ್ ಲುಕ್ಕು ಕೂಡ ಕೊಡುತ್ತೆ ಈ ಡಿಸೈನು. ನೋಡಿ, ಫೈನಲ್ ಲುಕ್ಕು ಈ ಥರ ಬರುತ್ತೆ. ಸ್ಯಾರಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಡಬಲ್ ಕಲರ್ ಕಾಂಬಿನೇಷನ್ನು. ಹಾಗೂ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.